ನಮಸ್ಕಾರ ವೀಕ್ಷಕರೇ, ಒಂದು ವಿಶೇಷ ಕಾರ್ಯಕ್ರಮಕ್ಕೆ ತಮ್ಮೆಲ್ಲರಿಗೂ ಕೂಡ ಆತ್ಮೀಯವಾದಂತಹ ಸ್ವಾಗತ. ಇವ್ರ ಬಗ್ಗೆ ನಿಮ್ಗೀಗಾಗಲೇ ಗೊತ್ತಿರುತ್ತೆ. ಹೊಸದಾಗಿ ನಾನು ಇಂಟ್ರೊಡಕ್ಷನ್ ಕೊಡುವಂತಹ ಅವಶ್ಯಕತೆ ಇಲ್ಲ, ಮತ್ತೆ ಯಾವ ರೀತಿ ಕೊಡೋದು ಅನ್ನೋದು ಕೂಡ ನನಗೆ ಗೊತ್ತಾಗ್ತಾ ಇಲ್ಲ. ಯಾಕಂದ್ರೆ ಇವರ ಹೆಸರಲ್ಲೇ ಎಲ್ಲವೂ ಕೂಡ ಇದೆ. ಖಂಡಿತವಾಗ್ಲೂ ಕೂಡ ಇವತ್ತು ನನ್ನೊಟ್ಟಿಗಿದ್ದಾರೆ ಅವಧೂತರಾದಂತಹ ವಿನಯ್ ಗುರೂಜಿಯವರು. ಅವ್ರನ್ನ ನಾನು ಕಾರ್ಯಕ್ರಮಕ್ಕೆ ಸ್ವಾಗತ ಮಾಡ್ಕೊಳ್ತೀನಿ. ಗುರುಗಳೇ, ಕಾರ್ಯಕ್ರಮಕ್ಕೆ ಸ್ವಾಗತ. ಗುರುಗಳೇ, ನಾನು ಆರಂಭದಲ್ಲೇ ಹೇಳಿದೆ, ನಿಮ್ಮ ಬಗ್ಗೆ ಹೇಗೆ ಇಂಟ್ರೊಡಕ್ಷನ್ ಕೊಡೋದು ಅಂತ ನಂಗೆ ಗೊತ್ತಾಗ್ತಾ ಇಲ್ಲ. ಯಾವ ಪದಗಳನ್ನ ನಾನಲ್ಲಿ ಸೇರಿಸಿ ಹೇಳಬೇಕು ಅನ್ನೋದು ಗೊತ್ತಾಗ್ತಾ ಇಲ್ಲ. ಒಂದ್ ರೀತಿಯಲ್ಲಿ ನಿಮ್ಮ ಜೊತೆ ಮಾತಾಡೋದಕ್ಕೂ ನನಗೆ ಭಯ ಆಗ್ತಾ ಇದೆ. ಅಂದ್ರೆ ಇಷ್ಟೊಂದು ಜ್ಞಾನಿಯ ಮುಂದೆ ನಾನು ಕುತ್ಕೊಂಡು ಮಾತಾಡೋಳು ಅಷ್ಟು ಖಂಡಿತವಾಗ್ಲೂ ಕೂಡ ನಾನು ದೊಡ್ಡವಳಲ್ಲ. ಗುರುಗಳೇ, ಮೊದಲಿಗೆ ನೀವು ಹೇಗಿದ್ದೀರಾ? ಶರೀರದ ಪ್ರಶ್ನೆ ಆದರೆ ನಾನು ಅನ್ನೋದು ಜೀವಕ್ಕೆ ಹೇಳ್ತಾನೆ. ಶರೀರ ಅನ್ನೋದು ಈ ಬಟ್ಟೆ ಹೇಗಿದೆಯೋ ಜ್ಞಾನಿಗೆ ಅದು ಬಟ್ಟೆ ಆಗಿರುತ್ತೆ. ಸೊ ಶರೀರ ತಕ್ಕ ಮಟ್ಟಿಗೆ ಇದೆ, ಒಳಗಿರೋ ಜೀವ ಆನಂದದ ಸ್ಥಿತಿಯಲ್ಲಿ. ಖಂಡಿತವಾಗ್ಲೂ ಗುರುಗಳೇ, ನಿಮ್ಮ ಅಭಿಪ್ರಾಯದಲ್ಲಿ ನೀವು ಗುರುಗಳ ಬಗ್ಗೆ, ಅಂದ್ರೆ ಎಲ್ಲರಿಗೂ ಕೂಡ ಒಬ್ಬೊಬ್ರು ಗುರುಗಳು ಇದ್ದೇ ಇರ್ತಾರೆ. ನಿಮ್ಮ ಗುರುಗಳ ಬಗ್ಗೆ ಏನ್ ಹೇಳೋದಕ್ಕೆ ಇಷ್ಟಪಡ್ತೀರಾ? ನಾನು ಜಗತ್ತನ್ನು ಗುರುವಾಗಿ ಸ್ವೀಕಾರ ಮಾಡಿದವು. ನೀವು ಕೇಳಿದ್ರೆ ಯಾವ ಶಬ್ದದಲ್ಲಿ ಹೇಳ್ಬೋದು ನಿಮ್ಮ? ನಾನೊಬ್ಬ ಲರ್ನರ್, ಇನ್ನು ಕಲಿತಾ ಇದ್ದೀನಿ. ನನ್ನ ಕಣ್ಣ ದೃಷ್ಟಿಯಲ್ಲಿ ನೀನು ಗುರು, ಎಲ್ಲರೂ ಗುರು. ಪ್ರತಿಯೊಬ್ಬರಲ್ಲೂ ನಾನು ಕಲಿಯೋದ್ರಲ್ಲೇ ಇದ್ದೀನಿ. ಕಲ್ತಾದ ದಿನ ನಾನೇ ಹೇಳ್ತೀನಿ ಇವತ್ತು ಪೂರ್ಣ ಆಯಿತು ಅಂತ. ಯಾಕೆ ಜ್ಞಾನ ಅನ್ನೋದು ಸಮುದ್ರ. ಈ ಸೃಷ್ಟಿಯಲ್ಲಿ ಪ್ರತಿ ಜೀವಿಯಲ್ಲೂ ಏನಾದ್ರು ಒಂದು ವೇಸ್ಟ್ ಜೀವಿ ಅಂತ ಭಗವಂತ ಸೃಷ್ಟಿಯೇ ಮಾಡಲಿಲ್ಲ. ಹೌದು, ಪ್ರತಿ ಜೀವಿಯಲ್ಲೂ ಏನಾದ್ರು ಒಂದು ವಿಶೇಷತೆ ಇಟ್ಟೇ ಕಳಿಸಿರ್ತಾನೆ. ಯಾವಾಗ ಆ ವ್ಯಕ್ತಿಯಲ್ಲಿರೋ ವಿಶೇಷತೆ ಬಗ್ಗೆ ಪರಿಕಲ್ಪನೆ ಆಗುತ್ತೋ ಅದನ್ನು ಜ್ಞಾನ ಅಂತ ಹೇಳ್ತೀವಿ. ಇದನ್ನು ಕೃಷ್ಣ ಒಂದು ಶ್ಲೋಕದಲ್ಲಿ ಹೇಳ್ತಾನೆ, ಅಹಂ ವೈಶ್ವಾನರೋ ಭೂತ್ವ ಪ್ರಾಣಿನಾಂ ದೇಹಮಾಶ್ರಯೇ ಅಂತ ಒಂದು. ಇನ್ನೊಂದು, ಅಖಂಡ ಮಂಡಲಾಕಾರಂ ವ್ಯಾಪ್ತಂ ಮೇನ ಚರಾಚರಂ ತತ್ಪದಂ ದರ್ಶಿತಂ ಮಹ್ಯಂ ತಸ್ಮೈ ಶ್ರೀ ಗುರವೇ ನಮಃ. ಯಾವ ಚೈತನ್ಯ ಅಣುರೇಣು ತೃಣಕಾಷ್ಟದಲ್ಲೂ ಆನಂದ ಸ್ಥಿತಿಯಲ್ಲಿ ಇವತ್ತು ಬೆಳಗ್ತಾನೆ ಉಂಟು, ಆ ಬೆಳಕನ್ನು ದರ್ಶನ ಮಾಡಿಸೋನು ಗುರು ಅಂತೇಳಿ. ಅದು ಗುರುಸ್ಥಾನ ಶುರುವಾಗೋದು ತಾಯಿಯಿಂದ. ಅವಳು ಸಂಸ್ಕಾರ ಕೊಡ್ತಾಳೆ, ತಂದೆ ನಡತೆ ಹೇಳಿಕೊಡ್ತಾನೆ, ಸ್ಕೂಲ್ ಮಾಸ್ಟ್ರು ವಿದ್ಯೆ ಕೊಡ್ತಾನೆ, ಫ್ರೆಂಡ್ಸು ಸಂಬಂಧಗಳ ಬೆಲೆ ಹೇಳಿಕೊಡ್ತಾರೆ, ನೆಂಟರುಗಳು ಪ್ರಾಪಂಚಿಕದಲ್ಲಿ ಹೇಗಿರಬೇಕು ಅಂತ ಅವರು ತೋರಿಸ್ಕೊಡ್ತಾರೆ. ಹಾಗೆ ನಮ್ಮ ಹೆಜ್ಜೆ ಹೆಜ್ಜೆಗೂ ಹುಟ್ಟಿಂದ ಮೃತ್ಯುವಿನ ತನಕ ಯಾರೆಲ್ಲ ಸಿಗ್ತಾರೆ ಅವರೆಲ್ಲ ಗುರುಗಳು. ಆಧ್ಯಾತ್ಮ ದೃಷ್ಟಿಯಲ್ಲಿ ನನಗೆ 5 ಜನ ಗುರುಗಳಿದ್ರು. ಸುಮಾರು ಜನ ಇದ್ದಾರೆ, 5 ಜನ ನಾನು ಸ್ಪೆಸಿಫಿಕ್ ಆಗಿ ಹೇಳಬಲ್ಲೆ. ಈ ನಕಾರ ಮಕಾರ ಶಿಕಾರ ವಕಾರ ಯಕಾರ 5 ಸೇರಿ ಹೇಗೆ ನಮಃ ಶಿವಾಯ ಆಯಿತು. ನನ್ನ ಜೀವನದಲ್ಲಿ ಚಂದ್ರಶೇಖರ ಭಾರತಿಗಳು ಫಸ್ಟ್ ವೆಂಕಟಾಚಲ ಅವಧೂತರು ಸಿಕ್ಕಿದ್ರು. ಅವ್ರು ನನ್ನನ್ನು ಚಂದ್ರಶೇಖರ ಭಾರತಿಗಳ ಅಧಿಷ್ಠಾನಕ್ಕೆ ಕಳಿಸಿದ್ರು. ಅಲ್ಲಿಂದ ಪುತ್ತೂರಜ್ಜನ ಅಧಿಷ್ಠಾನಕ್ಕೆ BE ಟೈಮಲ್ಲಿ ನಾನು ಹೋಗ್ತಾ ಇದ್ದೆ. ಆ ಮಧ್ಯದ ಗ್ಯಾಪಲ್ಲಿ ನಿತ್ಯಾನಂದ ಅವಧೂತರ ಅನುಗ್ರಹ ಆಯಿತು. ಅದರ ಮಧ್ಯೆ ಪುತ್ತೂರಜ್ಜನ ಇನ್ಫ್ಲೂಯೆನ್ಸಿಂದ ಗಾಂಧೀಜಿ ಬಗ್ಗೆ ಅಧ್ಯಯನ ಶುರು ಮಾಡಿದೆ. ಸೊ ಆಧ್ಯಾತ್ಮದ ತಪಸ್ಸಿಗೆ ನನಗೆ ಗುರುವಾಗಿ ಚಂದ್ರಶೇಖರ ಭಾರತಿಗಳಿದ್ದಾರೆ. ಯೋಗ ಮಾರ್ಗಕ್ಕೆ ನಿತ್ಯಾನಂದ ಅವಧೂತರಿದ್ದಾರೆ ಗಣೇಶ್ಪುರಿ. ಮತ್ತು ಪ್ರಾಪಂಚಿಕದಲ್ಲಿ ಧರ್ಮನಿಷ್ಠೆಯಲ್ಲಿ ಹೇಗಿರಬೇಕು ಅನ್ನೋದಕ್ಕೆ ಪ್ರಾಕ್ಟಿಕಲಿ ತೋರಿಸ್ಕೊಟ್ಟವರು ವೆಂಕಟಾಚಲಯ್ಯ, ಸಕ್ಕರೆಪಟ್ಟಣದ ಗುರುಗಳು. ಹಾಗೆ ಈ ಹ್ಯುಮ್ಯಾನಿಟಿ ಬಗ್ಗೆ ಮತ್ತು ಸಾಮಾಜಿಕ ಸರ್ವೀಸ್ ಬಗ್ಗೆ ಏನು ಆಶ್ರಮ ಈಗ ಮಾಡ್ತಾ ಇದೆ ಅದ್ರ ಬಗ್ಗೆ ನನಗೆ ಇನ್ಫ್ಲೂಯೆನ್ಸ್ ಅದು ಬಾಪು ಅಥವಾ ಗಾಂಧಿಯಿಂದನೇ ಆಗಿದ್ದು ಅಂತ. ಯಾಕೆ ಮಾನವ ಸೇವೆಯೇ ಮಾಧವ ಸೇವೆ. ಕಲ್ಲಲ್ಲಿ ದೇವರನ್ನು ನೋಡೋ ಬದಲು ಕಣ್ಣೆದುರುಗಡೆ ಇರೋ ಪ್ರತಿ ಜೀವಿಯ ಭಾವನೆಯನ್ನು ಗೌರವಿಸು, ಪ್ರತಿಯೊಬ್ಬರನ್ನು ಗೌರವದಿಂದ ನೋಡು, ಕಳ್ಕೊಳ್ಳೋದೇನಿಲ್ಲ ಅಂತ ಒಂದು ತತ್ವ ನಾನು ಅವರ ಹತ್ರ ಕಲ್ತಿದ್ದೆ. ಇನ್ನೊಂದು, ಈ 5 ಜನ ಇದನ್ನು ತಕ್ಕ ಮಟ್ಟಿಗೆ ಪೂರ್ಣ ಮಾಡಲಿಕ್ಕೆ 5 ಜನರ ಅನುಗ್ರಹ ಇದೆ ಅಂತ ಅಂದ್ಕೊಳ್ತೀನಿ. ಖಂಡಿತವಾಗ್ಲೂ ಗುರುಗಳೇ. ಈಗ ವಿನಯ್ ಗುರುಗಳ ಬಗ್ಗೆ ನಾವು ಬೆಳೆದು ಬಂದ ಹಾದಿ, ಸಾಕಷ್ಟು ಎಪಿಸೋಡ್ಗಳಲ್ಲಿ ಬೇರೆ ಬೇರೆ ಮಾಡಿರುವಂಥ ಕಾರ್ಯಕ್ರಮಗಳನ್ನ ನಾವು ನೋಡ್ತಾ ಬಂದಿದ್ದೀವಿ. ಆದರೆ ವಿನಯ್ ಗುರುಜಿಯವರ ಬಾಲ್ಯ ಹೇಗಿತ್ತು,
ಅವರು ಬೆಳೆದಂತ ಹಾದಿ ಹೇಗಿತ್ತು? ಪ್ರತಿಯೊಬ್ಬರಿಗೂ ಕೂಡ ಅದ್ರ ಬಗ್ಗೆ ತಿಳ್ಕೊಳ್ಳುವಂತ ಕುತೂಹಲ. ನಾನು ಹುಟ್ಟಿದ್ದು ಶೃಂಗೇರಿ, ಮಲಹಾನಿಕೇಶ್ವರ ಅಂತ ಏನು ದೇವಸ್ಥಾನ ಇದೆ, ಅದರ ಕೆಳಗಡೆ ನಮ್ಮ ಅಮ್ಮನ ಮನೆ ಇದ್ದಿದ್ದು. ನಾನು ಹುಟ್ಟಾಗಿದ್ದ ಆ ಜಾಗದಲ್ಲಿ, ವಿಡಂಬಕ ಋಷಿಗಳ ಆಶ್ರಮ ಎಲ್ಲಿತ್ತು, ಋಷ್ಯಶೃಂಗರ ಎಲ್ಲ ಹುಟ್ಟಿದ್ರು ಆ ಏರಿಯಾದಲ್ಲಿ. ಇದರ ಜನನ, ಇದು ಅನ್ನೋದು ಶರೀರ, ಅದಕ್ಕೆ ಇದರ ಜನನ ಅಂತ. ನನ್ನ ಅಜ್ಜಿ ನನ್ನನ್ನು ನಿತ್ಯ ಮಲಹಾನಿಕೇಶ್ವರ ದೇವಸ್ಥಾನಕ್ಕೆ, ನನ್ನ ತಂದೆ ತಾಯಿ ಮನೆ ತುಂಬ ಶಾಸ್ತ್ರಗಳ ಮಧ್ಯವೇ ಬದುಕಿದ ಮನೆ. ತಂದೆ ಮನೆಯವರು ಕೃಷಿಕರು, ಇಬ್ಬರು ಒಂದೇ ಆಫೀಸಲ್ಲಿ, ಇಬ್ಬರು ಪೋಸ್ಟಲಲ್ಲಿ ಆಫೀಸರ್ ಆಗಿದ್ದರು. ಅವ್ರು ಇಷ್ಟಪಟ್ಟು ಮದುವೆ ಆದರು. ಅವರು ಮದುವೆ ಆಗಿದ್ದು ಹರಿಹರಪುರ. ಅವರು ಲವ್ ಮ್ಯಾರೇಜ್ ಆಗ್ತಾ ಯಾರೂ ಸಪೋರ್ಟ್ ಮಾಡಲಿಲ್ಲ. ಅವಾಗ ಹರಿಹರಪುರದ ಹಿಂದಿನ ಸ್ವಾಮಿಗಳು ಅಂಬಾಸದನದಲ್ಲಿ ಅವರು ಮದುವೆ ಮಾಡಿಸಿದ್ರು. ಹಾಗಾಗಿ ನನ್ನ ತಾಯಿ ಮನೆಗೆ ಗುರುಗಳು ಶೃಂಗೇರಿ ಮಠ. ಹಾಗಾಗಿ ನಾನು ಶಾರದೆ ನಿಂತ ಜಾಗ ಹರಿಹರಪುರ, ಶಾರದೆ ಕೂತು ಜಾಗ ಶೃಂಗೇರಿ. ಇವೆರಡಕ್ಕೂ ನಾನು ರಿಲೇಟೆಡ್. ಈ ಎರಡು ಗ್ಯಾಪ್ ಮಧ್ಯದಲ್ಲಿ ನಮ್ಮ ಅಪ್ಪನ ಮನೆ ಬರ್ತದೆ, ಗೌರಿ ಗದ್ದೆ ಅನ್ನೋದು. ಈ ಮಧ್ಯ ಬಿಂದು ಅಂತ ಏನು ಹೇಳ್ತೀವಿ, ಅದು ದಕ್ಷಪುರ ಅಂತ ಹಿಂದೆ ಅದರ ಹೆಸರು. ದಾಕ್ಷಾಯಿಣಿ ಹುಟ್ಟಿದ ಜಾಗ. ನನ್ನ ಅಮ್ಮನ ಇನ್ಫ್ಲೂಯೆನ್ಸ್ ಈ ಕಾಸ್ಮಿಕ್ ಇದಕ್ಕೆ ಹೋಗ್ಲಿಕ್ಕೆ ಅವ್ರ ಇನ್ಫ್ಲೂಯೆನ್ಸ್, ನಾರಾಯಣಿ ಅಮ್ಮ ಅಂತ ಏನಿದ್ದಾರೆ. ಅಜ್ಜನ ಮನೇಲಿ ಒಂದು ಸಂಪ್ರದಾಯ ಇತ್ತು, ಬೆಳಗ್ಗೆ ಶಾರದಾ ದರ್ಶನ ಆಗದೆ ಅಜ್ಜ ತಿಂಡಿ ತಿಂತಿರ್ಲಿಲ್ಲ, ಸಂಜೆ ಮಹಾಮಂಗಳಾರತಿ ಆಗದೆ ಅವ್ರು ಊಟ ಮಾಡ್ತಿರ್ಲಿಲ್ಲ. ಅವಾಗ ನನ್ನನ್ನು ಕರ್ಕೊಂಡು ಹೋಗೋರು. ಮತ್ತು ಅಜ್ಜಿ ಪ್ರತಿದಿನ ಬೆಳಗ್ಗೆ ಶಿವನಿಗೆ ಹೂ ಕೊಟ್ಟು ಬರೋ ಡ್ಯೂಟಿ ನನಗೆ ಹಾಕಿದ್ದು. ಒಂದು 5th ತನಕ ನಾನು ಶೃಂಗೇರಿಲಿದ್ದೆ. 6th 7th ಟ್ರಾನ್ಸ್ಫರ್ ಆಗ್ತಾ ತಂದೆ ತಾಯಿ ಕೊಪ್ಪಕ್ಕೆ ಶಿಫ್ಟ್ ಆದೆ. 8th 9th 10th ಕೊಪ್ಪವೇ ಇದ್ದೆ. ಸೊ PUಗೆ ಮತ್ತೆ ಶೃಂಗೇರಿಗೆ ವಾಪಸ್ ಬಂದೆ. ಆ 10th ಟೈಮಲ್ಲಿ ಸಕ್ರೆಪಟ್ಟಣದ ಗುರುನಾಥರು ಅವ್ರು ನನಗೆ ನಮ್ಮ ಮ್ಯಾಥ್ಸ್ ಟ್ಯೂಷನ್ ಮಾಡೋ ಜಾಗದಲ್ಲಿ ಸಿಕ್ಕಿದ್ರು. ಅವ್ರ ಪಕ್ಕದಲ್ಲಿ ನಾವು AB ಅಂತಿದ್ರು ಪ್ರಿನ್ಸಿಪಲ್ ಒಬ್ಬರು, ಅವ್ರ ಮನೆ ಪಕ್ಕಕ್ಕೆ ಬರ್ತಾಯಿದ್ರು. ಆ ಟೈಮಲ್ಲಿ ನಾನು ಗುರುಗಳನ್ನೆಲ್ಲ ಜಾಸ್ತಿ ಫಾಲೋ ಮಾಡ್ತಿರ್ಲಿಲ್ಲ. ಯಾಕೆ ಮನುಷ್ಯರಿಗೆ ನಮಸ್ಕಾರ ಮಾಡಬೇಕು ಅನ್ನೋ ಒಂದು ಉದ್ದಟತನವೂ ಇತ್ತು. ನಮ್ಮ ಅಜ್ಜ ತುಂಬ ಶೃಂಗೇರಿ ಗುರುಗಳಿಗೆ ವಿಪರೀತ ನಡ್ಕೊಳ್ಳೋರು, ಭಾರತೀ ತೀರ್ಥರಿಗೆ. ಆಮೇಲೆ ಆ ಇನ್ಫ್ಲೂಯೆನ್ಸ್ ನನ್ನ ಗಿಡ ಬೆಳೀತಾ ನೀರು ಹಾಕಿ, ಏನು ಮಣ್ಣಿರುತ್ತೋ ಯಾವ ನೀರು ಹಾಕ್ತಾರೋ ಅದ್ರ ಮೇಲೆ ಗಿಡದ ಏನು ಹೇಳ್ತೀವಿ ಅದರ ಮುಂದಿನ ಬೆಳವಣಿಗೆ ಅದರ ಮೇಲೆ ಡಿಪೆಂಡ್ ಆಗಿರುತ್ತೆ. ಸೊ ನನ್ನ ತಾಯಿ ಮನೆಯಲ್ಲಿ ಶಾಸ್ತ್ರ ಅಧ್ಯಯನದ ಬಗ್ಗೆ ತುಂಬ ಒತ್ತು ಕೊಟ್ಟ ಮನೆ. ಹೌದು. ತಂದೆ ಮನೆಯಲ್ಲಿ ಶಾಸ್ತ್ರ ಗೊತ್ತಿರಲಿಲ್ಲ, ಅವರು ಕೃಷಿಕರು, ರೈತರಿಗೆ ಮೋಸ ಗೊತ್ತಿಲ್ಲ. ಅವರು ಆದ ಹಳ್ಳಿ ಜೀವನದ ಇನ್ನೋಸೆನ್ಸು ನೋಡಿದೆ, ಶಾಸ್ತ್ರಗಳಲ್ಲಿರೋ ಇಂಟೆಲಿಜೆನ್ಸು ಇದನ್ನು ನೋಡಿದೆ. ಇದೆರಡರ ಮತ್ತೆ ನನ್ನ ಗುರುಗಳ ಹತ್ರ ನಾನು ಕೇಳಿದೆ, ಏನು ಬೇಕು ಕೇಳಿದರು ಸಕ್ರೆಪಟ್ಟಣದ ಗುರುಗಳೊಂದಿನ. ನಾಶ ಆಗೋದೇನಾರಿದ್ರೆ ಕೊಡಿ ಅಂತ. ಈ ಜಗತ್ತಲ್ಲಿ ನಾಶ ಇಲ್ಲದ್ದು ಯಾವುದು ಅದನ್ನು ನನಗೆ ಕೊಡಿ. ಅದು ಜ್ಞಾನ. ಖಂಡಿತ. ಬೇರೆ ಎಲ್ಲವೂ ನಾಶ ಆಗುತ್ತೆ, ಆಸ್ತಿ ದುಡ್ಡು ಆರೋಗ್ಯ ಎಲ್ಲವೂ ಒಂದಿನ ಅದು ನಾಶಕ್ಕೆ. ಜ್ಞಾನಕ್ಕೆ ನಾಶ ಇಲ್ಲ. ಕೃಷ್ಣ ಇಲ್ಲ ಅಂದರೂ ಕೃಷ್ಣನ ಭಗವದ್ಗೀತೆ ಇನ್ನೂ ಉಂಟು, ರಾಮ ಇಲ್ಲ ಅಂದರೂ ರಾಮನ ರಾಮಾಯಣ ಇದೆ. ಹೌದು. ಆವಾಗ ಗುರುಗಳು ಇನ್ನೂ ನಿನಗೆ ಇನ್ನಿಬ್ಬರು ಸಿಗ್ತಾರೆ ಅಂದಿದ್ರು. ಅದಾದಮೇಲೆ ಪುತ್ತೂರ ನಾನು ಹೋಗ್ತಾ ಸುಳ್ಯ ಕಾಲೇಜಲ್ಲಿ ನಾನು ಓದಿದ್ದು, ಅಲ್ಲಿಗೆ ಹತ್ರ. ಹೌದು. ಆವಾಗ ಒಂದು ಹುಚ್ಚಿತ್ತು ನನಗೆ, ಈ ಅವಧೂತರ ಬಗ್ಗೆ ಜ್ಞಾನಿಗಳ ಬಗ್ಗೆ ಎಲ್ಲ ರಿಸರ್ಚ್ ಮಾಡೋದು. ಅರಸೀಕೆರೆದು ಜೇನುಕಲ್ ಸಿದ್ದೇಶ್ವರ. ಹೌದು. ಆಮೇಲೆ ಆ ಬೆಟ್ಟ, ಅಲ್ಲಿಗೆಲ್ಲ ತುಂಬ ಹೋಗ್ತಿದ್ದೆ ನಾನು. ನಾವು ಹೋಗ್ತೀವಿ ಹುಣ್ಣಿಮೆ ದಿನ. ನಾನು ಹೋಗಿ ಅಲ್ಲೊಂದು 4-5 ದಿನ ಒಬ್ಬನೇ ಕೂತ್ಕೊಳ್ತಿದ್ದೆ. ಹೌದು. ಗುರುಗಳ ತಾಕತ್ತೇನು ಅಂದರೆ, ನಾನೊಬ್ಬನೇ ಕೂತಾಗ ಯಾವುದೋ ಒಂದು ರೂಪದಲ್ಲಿ ಅವರಲ್ಲಿ ಕಾಣಿಸ್ಕೊಳ್ಳೋರು. ಒಂದು ವಯಸ್ಸಾದ ಅಜ್ಜಿ ರೂಪದಲ್ಲೂ ಯಾರೋ ಬಂದು ತಿಂಡಿ, ಅದೆಲ್ಲ PU ಕಾಲದಲ್ಲಿ. ನಮ್ಮವ್ರಿಗೆ ನಮ್ದಿದ್ದವರಿಗೆ ಇದು ಕತೆ ಅಂತ ಕಾಣಬಹುದು, ಫ್ಯಾಕ್ಟ್ ಅಷ್ಟೆ. ಹೌದು ಹೌದು. ಇವತ್ತು ಜೇನುಕಲ್ ಸಿದ್ದೇಶ್ವರರು ಅಂದರೆ ಸಾಕ್ಷಾತ್ ಶಿವ, ಸತ್ಯ. ಅವರು ಇವತ್ತು ಅಲ್ಲಿ ಇದ್ದಾರೆ. ಆಮೇಲೆ ಬಾಣಾವರದ ಕೃಷ್ಣ ಯೋಗೀಂದ್ರರ ಸಮಾಧಿ. ಹೌದು. ಸೊ ಅಲ್ಲೆಲ್ಲ ಸಾಧನೆ ಅಂತ ಹೇಳಲ್ಲ, ಅವರ ಸಾನ್ನಿಧ್ಯದಲ್ಲಿ ವರದಹಳ್ಳಿ. ಸೊ ಒಂದು 6-7 ವರ್ಷ ಈ ಜರ್ನಿಯಲ್ಲೇ ಕಳೆದಿದ್ದೇನೆ. ಅಂದರೆ ರುದ್ರಾಕ್ಷಿ ಭಸ್ಮ ಎಲ್ಲ ಹಚ್ಕೊಂಡು ಹೋಗ್ತಿರ್ಲಿಲ್ಲ. ಏನೋ ಇದೆ ಈ ಪ್ರಪಂಚದಲ್ಲಿ, ಅದನ್ನು ತಿಳಿಬೇಕು ಅನ್ನೋ ಹುಡುಕಾಟ ಇತ್ತಷ್ಟೆ. 7ನೇ ಕ್ಲಾಸಿಂದ ಈ ಹುಚ್ಚನಿಗೆ ಗುರುಚರಿತ್ರೆ ಓದುವ ಒಂದು ಸಣ್ಣ ಹುಚ್ಚಿತ್ತು.
ನಮ್ಮ ಶೃಂಗೇರಿಯಲ್ಲಿ ಜಾತ್ರೆ ಆಗ್ತಿತ್ತು, ಶಾರದಾ ಉತ್ಸವ. ಹ್ಮ್ ಅವಾಗ ಸಣ್ಣ ಪುಸ್ತಕ ಇತ್ತು ಗುರುಚರಿತ್ರೆ, ಅದ 20 ಲಘು ಗುರುಚರಿತ್ರೆ. ಅವಾಗ ಅದಕ್ಕೆ 5-12 ರೂಪಾಯಿ. ಹ್ಮ್ ಹ್ಮ್ ಅದನ್ನ ತಗೊಳ್ಬೇಕು ಅಂತ ಐಸ್ ಕ್ರೀಮಿಗೆ ದುಡ್ಡು ಕೊಟ್ಟಿದ್ರು. ಆ ದುಡ್ಡಲ್ಲಿ ಫಸ್ಟ್ ಆ ಪುಸ್ತಕ ತಗೊಂಡೆ. ಫಸ್ಟ್ ನೆಗ್ಲೆಕ್ಟ್ ಮಾಡಿ ಹೋದೆ, ಆದ್ರೂ ಅದು ಎಳಿಲಿಕ್ಕೆ ಶುರುವಾಯ್ತು. ನೋಡಿ, ಯಾಕೆ ನಮಸ್ಕಾರ ಮಾಡ್ಬೇಕು ಅಂತ ಇದ್ದವರು ಇವತ್ತು ಆಮೇಲೆ ಸಕ್ರೆಪಟ್ಟಣ ಗುರುಗಳನ್ನು ನೋಡಿದಾಗ, ನಾನು ಹೋದಾಗ ಫಸ್ಟ್ ಟೈಮ್ ಅವರು ಭೇಟಿ, ಫಸ್ಟ್ ಭೇಟಿ ನಮ್ಮಿಬ್ಬರದ್ದು. ಅವರು ಶಾವಿಗೆ ಏನೋ ಹಂಚ್ತಾ ಇದ್ರು ಎಲ್ಲರಿಗೂ. ಒಂದು ಟವೆಲ್ ಉಟ್ಕೊಂಡಿದ್ರು ಅವರು. ಅವ್ರ ಸುತ್ತ ಸುಮಾರು ಜನ ಕೂತಿದ್ರು, 2 ನಾಯಿ ಕೂತಿತ್ತು. ನನ್ನ ಮಾವ ತುಂಬ ಅವರಿಗೆ ನಡ್ಕೊಳ್ಳೋರು. ಅವ್ರ ಎಕ್ಸಾಮಿನ್ ಕ್ವಶನ್ ಪೇಪರ್ ಅವ್ರು ಬರ್ಕೊಟ್ಟಿದ್ರು. ಇವತ್ತು ಇದ್ದಾರೆ ಅವ್ರು, ಸರ್ಕಲ್ ಇನ್ಸ್ಪೆಕ್ಟರ್, ಹೆಸರು ಬೇಡ. ಅವ್ರ ಎಕ್ಸಾಮಿನ್ ಕ್ವಶನ್ ಪೇಪರು 90 ಮಾರ್ಕಿಂದ ಗುರುಗಳು ವಿತ್ 10 ಮಿನಿಟ್ಸ್ ಅಲ್ಲಿ ಬರ್ಕೊಟ್ಟಿದ್ರು, ಇದೇ ಬರುತ್ತೆ ಅಂತ. ಅದನ್ನೆಲ್ಲ ಕೇಳಿದಾಗ ಹೀಗೂ ಉಂಟೆ ಅಂತೀನಿ ಆ ಪ್ರೋಗ್ರಾಮ್ ಇದೆ. ಅವಾಗ ನನ್ನ ತಲೆಯಲ್ಲಿ ಹೀಗೂ ಉಂಟ ಅಂತ ಒಂದು ಪ್ರಶ್ನೆ ಬಂತು. ಹೌದು. ನನ್ನ ಇಂಗ್ಲಿಷ್ ಲೆಕ್ಚರ್ ಇದ್ರು, ಗಿರಿಧರಿ ಶಾಸ್ತ್ರಿಗಳು ಅಂತ. ಅವರು ತುಂಬ ಹಿಂದೆ ಶೃಂಗೇರಿ ಅಡ್ಮಿನಿಸ್ಟ್ರೇಟರ್ ಆದವರು. ಅವ್ರ ಹಿಂದೆ ಅವ್ರ ತಂದೆ ವಿಶ್ವನಾಥ್ ಶಾಸ್ತ್ರಿಗಳಲ್ಲಿ ಅಡ್ಮಿನಿಸ್ಟ್ರೇಟರ್. ನನ್ನ ಅಮ್ಮನಿಗೆಲ್ಲ ಸಂಸ್ಕೃತ ಪಾಠ ಮಾಡಿದವರು ಅವರು. ಇದ್ರ ಬಗ್ಗೆ ಎಲ್ಲ ತುಂಬ ಮಾಹಿತಿ ಇದ್ದು, ತುಂಬ ಅಭಿನವ ವಿದ್ಯಾತೀರ್ಥರ ತುಂಬ ಉಪಾಸಕರು. ಅವರು ವಿವೇಕ ಚೂಡಾಮಣಿ ಪುಸ್ತಕ ಇಸ್ಕೊಂಡೆ ಅವ್ರ ಹತ್ರ. ಅದರಲ್ಲಿ ಅವಧೂತ ಚರಿ ಅಂತ ಒಂದು ಶ್ಲೋಕ ಇದೆ, ಶಂಕರಾಚಾರ್ಯರು ಬರೆದ ಪುಸ್ತಕ, ಅದು ಜ್ಞಾನಕ್ಕೆ ಸಂಬಂಧಪಟ್ಟ ಪುಸ್ತಕ. ಅದಾದ್ಮೇಲೆ ನನ್ನ ಗುರುಗಳು ನಂಗೆ ನೋಡಿ ಶಾಕ್ ಆಯ್ತು ಅವ್ರನ್ನು. ಹೀಗೂ ಒಬ್ಬರು ಇರ್ತಾರ, ದುಡ್ಡು ಮುಟ್ಟಲ್ಲ, ವೇಷಾಡಂಬರ ಇಲ್ಲ, ಸ್ನಾನ ಯಾವತ್ತು, ದೇಹ ಭಸ್ಮದ ಪರಿಮಳ ಬರ್ತಿತ್ತು. ನಾರ್ಮಲಿ ಗುರುಗಳ ಶರೀರ ಯಾವಾಗಲೂ ಹಾಗೇ ಬರ್ತಿದ್ವಿ. ಆಮೇಲೆ ಜಾತಿ ಮತ ಧರ್ಮ ಯಾವ ಭೇದವೂ ಅವರಿಗಿಲ್ಲ. ಶ್ರೀಮಂತರು ಬಡವರು, ನಾಯಿಯೂ ಒಂದೇ ಥರ ನೋಡ್ತಾರೆ. ಹಸುವನ್ನು ಅವರೆಲ್ಲಿರ್ತಾರೋ ನಾಯಿ ಮತ್ತು ಹಸು ಆ ಮನೆ ಹತ್ರ ಬರುತ್ತೆ. ಯಾಕೆ ನಾವೆಲ್ಲ ಅವರನ್ನು ಗುರುಗಳು ಅನ್ನೋಕ್ಕಿಂತ ನನ್ನ ಪ್ರಕಾರ ದತ್ತಾತ್ರೇಯರ ಅವತಾರ. ದತ್ತನಿಗೆ ವಾಹನ 4 ವೇದಗಳು ಶ್ವಾನ ಆಗಿತ್ತಂತೆ. ಕಾಮಧೇನು ಹಿಂದೆಯೇ ನಿಂತುಕೊಂಡಿದ್ಲಂತೆ. ಔದಂಬರ ಕಲ್ಪವೃಕ್ಷ. ಆ ದತ್ತಾತ್ರೇಯರ ದತ್ತ ಹೇಗಿರ್ತಾನೆ ಅನ್ನೋದು ನನ್ನ ಗುರುಗಳನ್ನು ನೋಡಿದರೆ ಗೊತ್ತಾಗ್ತಿತ್ತು. ಹಾಗೆ ಮತ್ತು ಅವ್ರ ಹತ್ರ ಅಸಾಧ್ಯ ಅಂತ ಯಾವುದೂ ಇರಲಿಲ್ಲ. ಆದರೂ ಅವ್ರು ಯಾವತ್ತೂ ಏನನ್ನು ಕಟ್ಟಲು ಇಲ್ಲ, ಏನನ್ನು ಕೆಡವಲೂ ಇಲ್ಲ. ಅವ್ರ ಕೊನೆ ತನಕ ಒಂದು ಪ್ಲಾಸ್ಟಿಕ್ ಚೇರ್ ಮೇಲೆ ಕೂತ್ಕೊಳ್ಳೋರು. ಸಿಂಹಾಸನದಲ್ಲಿ ಕೂತು ಆನಂದದಲ್ಲಿ ಇದ್ದಾಗ ಅವ್ರು ಫುಟ್ಪಾತಲ್ಲಿ ಕೂತ್ರು ಆನಂದವಾಗಿರ್ತಿತ್ತು. ಆವಾಗ ಈ ಏನು ಹೇಳ್ತಾರೆ, ವೈರಾಗ್ಯ ಅನ್ನೋ ಆಭರಣ, ಜ್ಞಾನ ಎಂಬ ಕಿರೀಟ ಧರಿಸಿದ್ರೆ ಹೇಗಿರ್ತಾನೊಬ್ಬ ಜ್ಞಾನಿ ಅನ್ಲಿಕ್ಕೆ ಅವರು ಸಾಕ್ಷಿ. ಸೊ ಅವ್ರ ಇನ್ಫ್ಲೂಯೆನ್ಸ್ ಇತ್ತು. ಅವ್ರು ಶುರು ಹೋದಾಗ ಏನು ಸುಳ್ಯ ಕಾಲೇಜ್ ಅವಧೂತರು ಬಂದಿದ್ದಾರೆ, ನಂಗೆ ಆ ಶಬ್ದ ಹೊಸ್ತವ. ಅವಧೂತರು ಅನ್ನೋ ಶಬ್ದ ಬಹಳ ಹೊಸದು. ನಾನು 10th ಅವಾಗ ನಮ್ಮ ಶಿವಗುರು ಅಂತ ಹೇಳಿ ಶೃಂಗೇರಿಲಿ ಅವ್ರ ಮನೆ ಇದೆ, ಅಲ್ಲಿಗೆ ಬರೋರು ಅವ್ರು. ನಮ್ಮ ಅಜ್ಜಿ ಮನೆಗೂ ಹತ್ರ. ನಾನು ಟ್ಯೂಷನ್ ಮಾಡ್ತಿದ್ದು ಅವ್ರ ಪಕ್ಕನೆ. ಅನಂತ ಭಟ್ರು AB ಮಾಸ್ಟರ್ ಒಂದು ಪ್ರಿನ್ಸಿಪಲ್ ಇದ್ರು ಜೂನಿಯರ್ ಕಾಲೇಜ್. ಮ್ಯಾಥ್ಸ್ ಅಲ್ಲಿ ಅವರು ದೇವ್ರು ನಂಬ್ತಿರ್ಲಿಲ್ಲ. ಕೊನೆಗೆ ನಾನು ನಂಬದೆ, ಅವರು ನಂಬದೆ. ಅವ್ರ ಪ್ಯಾರಾಲಿಸಿಸ್ ಆದಾಗ ಗುರುಗಳೇ ಬಚಾವ್ ಮಾಡಿದ್ರು. ನಂದು ಇಡೀ ಲೈಫ್ ಗುರುಗಳೇ ಎತ್ಕೊಂಡು ಹೋದವ್ರು. ಇಬ್ರು ತಮಾಷೆ ಮಾಡಿದ್ವಿ. ಇವರೆಲ್ಲ ಹುಚ್ಚು, ಹೋಗಿ ನಮಸ್ಕಾರ ಮಾಡ್ತಾರೆ, ಆ ಮನುಷ್ಯನ್ ನೋಡಿದ್ರೆ ಹಿಂಗಿದ್ದಾನೆ. ಆದರೆ ಆಮೇಲೆ ಅವರೆಲ್ಲ ನಾವು ಮಾತಾಡಿದೆಲ್ಲ ಹೇಳಿದ್ರು. ನಂದಿಡೀ ಕ್ಲಾಸ್ಮೇಟ್ಸು, ಗರ್ಲ್ ಫ್ರೆಂಡ್ಗಳ ಲಿಸ್ಟು ಎಲ್ಲ ಪಟ್ಟಿ ಇಡ್ತಾ ಹೋದ್ರು. ಏನು ಮಾಡ, ಸ್ತಬ್ಧ ಆಗಿತ್ತು. ಸ್ವಲ್ಪ ಇದು ಬಂಡು ಬಿದ್ದಿದ್ದು, ಹಾಗಾಗಿ ಬೇಜಾರು ಮಾಡ್ಕೊಳ್ಳಿಲ್ಲ. ಆದರೂ ಏನು ಅನ್ನಿಸ್ತು, ಈ ಜ್ಞಾನ ಏನಿರ್ಬೋದು, ಸೈನ್ಸನ್ನು ಮೀರಿದೆಯಲ್ಲ, ಸತ್ಯ. ಆಮೇಲೆ ನನ್ನ ತಂದೆಯನ್ನ ಅವರು ದೇವರೆಲ್ಲ ನಂಬೋದು ಕಮ್ಮಿ, ಸ್ವಲ್ಪ ಕಮ್ಯುನಿಸ್ಟ್ ಇದ್ದಾಗಿದ್ದವು. ತಾಯಿ ಮೊದಲಿಂದನೂ ಶ್ರೀಯಂತ್ರ ಉಪಾಸನೆ. ಅವಳು ಸಂಸ್ಕೃತ್ ಅಲ್ಲಿ MA ಎಲ್ಲ ಮಾಡಿದವಳು. ಅನುಷ್ಠಾನ ಎಲ್ಲ ಈಗಲೂ ಮಾಡ್ತಾಳೆ. ಇವತ್ತಿಗೆ 47 ವರ್ಷ ಆಯ್ತು ಅವಳು ಶ್ರೀಚಕ್ರ ಉಪಾಸನೆ ಶುರು ಮಾಡಿ. ಈಗಲೂ ನಿಲ್ಲಿಸಲ್ಲ ಅವಳು. ಅವಳದೇ ಒಂದು ಸಿದ್ಧಾಂತ. ನಾನು ನನ್ನ ತಂದೆ ಅದಕ್ಕೆ ಉಲ್ಟನೇ ಇದ್ದವ್ರು ತಕ್ಕ ಮಟ್ಟಿಗೆ. ಇವ್ರು ನಾನು ಹೋದಂತ ಅವ್ರ ಆಫೀಸರ್ ಇದ್ರು ಶೃಂಗೇರಿಲಿ. ನೋಡೋಣ ಅಂತ ಬಂದರು. ಅವ್ರ ಹೆಸರಿಂದ ಹಿಡಿದು ನಮ್ಮ ಹಳ್ಳಿ ಮನೆಯಲ್ಲ ಯಾರಿಗೂ ಗೊತ್ತಿಲ್ಲ. ಅಪ್ಪನ ಮನೆ, ಅವ್ರ ತಲೆಮಾರಿ ಹಿಂದಿನ ನಂಗೂ ಗೊತ್ತಿಲ್ಲ. ಅವ್ರದ್ದು ಮನೆ ದೇವರಿತ್ತು, ಇವತ್ತು ಫೇಮಸ್ ಅದು, ಹಿಮರುಳ್ಳಿ
ಅವ್ರ ಊರಿನ ದೇವ್ರದು ಗಣಪತಿ. ಅದ್ರ ಬಗ್ಗೆ ಎಲ್ಲ ಗುರುಗಳು ಹೇಳಲಿಕ್ಕೆ ಶುರು ಮಾಡಿದ್ರು. ನಮ್ಮ ಊರಲ್ಲಿರೋ ರೇಣುಕಾದೇವಿ ಟೆಂಪಲ್ ಬಗ್ಗೆ ಹೇಳ್ತಾ ಇದ್ರು. ಅಪ್ಪನ ಆಫೀಸಲ್ಲಿ 140 ಜನ ವರ್ಕರ್ಸ್ ಇದ್ರು, ಅದ್ರ ಲೆಕ್ಕ ಕೊಡ್ಲಿಕ್ಕೆ ಶುರು ಮಾಡಿದ್ರು. ಜೊತೆಗೆ ಅಪ್ಪನ ಆಫೀಸಿನ ಲಾಸ್ ಎಲ್ಲ ಏನಿದೆ ಅದನ್ನೆಲ್ಲ ಗುರುಗಳು ಹೇಳ್ತಾ ಇದ್ರು. ಒಬ್ಬ ವ್ಯಕ್ತಿಗೆ ಇದು ಹೇಗೆ ಸಾಧ್ಯ ಅಂತ 5 ನಿಮಿಷ ಮೊದಲು ಯಾರು ಹುಷಾರಿಲ್ದ ಅವ್ರಿಗೆ ಮೆಡಿಕಲ್ ಏನೇನಾಗಿದೆ ಅದನ್ನು ಹೇಳ್ತಾ ಇದ್ರು. ಇನ್ನೊಂದ್ಸಲಿ ಎಲ್ಲ ಹೋದಾಗ ಜ್ಯೋತಿಷ್ಶಾಸ್ತ್ರ ಮತ್ತೆ ಪಂಚಾಂಗದ ಬಗ್ಗೆ ಮಾತಾಡ್ತಾ ಇದ್ರು. ಅವ್ರ ಹತ್ರ ಏನಿಲ್ಲ ಅಂತ ಏನಿರ್ಲಿಲ್ಲ, ಒಂಥರ ಗೂಗಲ್ ಇದ್ದ ಹಾಗೆ ಸಕ್ರೆಪಟ್ಟಣದ ಗುರುಗಳ. ಈ ಏನು ಹೇಳ್ತೀವಿ ಶಾಸ್ತ್ರದಲ್ಲಿ ಆತ್ಮಜ್ಞಾನಿಗೆ ಸರ್ವಜ್ಞತ್ವ, ಸಮ್ಯಕ್ ಜ್ಞಾನ, ಸರ್ವಜ್ಞತ್ವ, ಸರ್ವವ್ಯಾಪಕತ್ವ, ಸರ್ವಶಕ್ತತ್ವ ಅಂತಾರಲ್ಲ. ನನ್ನ ಗುರುಗಳು ನಾನು ನೋಡಿದ್ದೀನಿ ಸುಮಾರು ಸಲ. ಪೆಟ್ರೋಲ್ ಇಲ್ಲದೆ ನೀರು ಬಾಟ್ಲ್ ಇಟ್ಟು ಗಾಡಿ ನಡಿ ಗಾಡೀಲಿ ಅಂತಿದ್ರು. ಇದು ನಾನು ಕಣ್ಣಾರೆ ನೋಡಿದ್ದು. ಗಾಡಿ ಸೀಸ್ ಆಗಬೇಕು, ಲೋಟದಲ್ಲಿ ನೀರು ಇಡೋರು ಡ್ಯಾಶ್ ಬಾಕ್ಸಲ್ಲಿ, ನೀರು ಚೆಲ್ಲಬೇಕಲ್ಲ, ಎಷ್ಟು ದಿನ ಹೋಗೋದು ಕ್ಲೋಸ್ ಇಲ್ಲದು ಲೋಟ. ಶೃಂಗೇರಿ ಬರೋ ತನಕ ನೀರೇನೇ ಆಗ್ತಿರ್ಲಿಲ್ಲ, ಅಲ್ಲಿ ಎತ್ತು ಕುಡಿತಿದ್ರು, ಡೀಸೆಲ್ ಇರ್ತಿರ್ಲಿಲ್ಲ ಗಾಡಿ. ಇನ್ನೂ ಹೇಳಬೇಕಂದ್ರೆ ಇದು ಶೃಂಗೇರಿಲೇ ನಡೆದಿತ್ತು. ಏಕಕಾಲದಲ್ಲಿ ಅವರು ಮಠದಲ್ಲೂ ಇದ್ದರು, ಅದೇ ಟೈಮಲ್ಲಿ ಸಕ್ರೆಪಟ್ಟಣದಲ್ಲೂ ಇದ್ದರು. ಇಂಥದ್ದು ಸುಮಾರು ಸಾಕ್ಷಿಗಳಿದೆ. ಹಾಗೆ ಅಂದರೆ ಅಂಥದ್ದನ್ನೆಲ್ಲ ನಾವು ನೋಡಿದ್ವೇನೋ ಧನ್ಯತಾ ಭಾವ ಅಷ್ಟೆ. ನಾನೇನೋ ಪರಮಶುದ್ಧ ಅನ್ನೋಕ್ಕಿಂತ ಈ ನಾಲಿಗೆಯಲ್ಲಿ ಚಂದ್ರಶೇಖರ ಭಾರತಿಗಳ ಹೆಸರು ಬರೆಸಿದ್ರು, ರುದ್ರನರಸಿಂಹ ಭಾರತಿಗಳ ಸೇವೆಗೆ ದಾರಿ ಮಾಡಿಕೊಟ್ರು. ಇವತ್ತು ಅದನ್ನು ನಿಷ್ಠೆಟ್ ನಾವು ಇವತ್ತು ಪ್ರತಿ ಗುರುವಾರ ಆಶ್ರಮದಿಂದ ನಾನು ಇಲ್ಲದೇ ಇರಲಿ ಶೃಂಗೇರಿ ಎಲ್ಲ ಅಧಿಷ್ಠಾನಕ್ಕೂ ಗುರುಭಿಕ್ಷೆ ಹೋಗ್ತದೆ. ಅದೇನು ದೊಡ್ಡಸ್ತಿಗೆ ಏನೋಕ್ಕಿಂತ ಗುರುಗಳೊಂದು ದಾರಿ ಹೇಳಿಕೊಟ್ಟಿದ್ದಾರೆ. ಯಾವತ್ತೂ ಗುರು ಆಗ್ಲಿಕ್ಕೆ ಹೋಗಬೇಡ, ಯಾವತ್ತೂ ಶಿಷ್ಯಭಾವದಲ್ಲೇ ಇರು, ಗುರುವಿನ ಕೃಪೆಗಿಂತ ದೊಡ್ಡದೇನಿಲ್ಲ ಅವ್ರು ಹೇಳಿದ್ದು. ಅದಕ್ಕೆ ನಾವು ಗುರೂಜಿ ಅಂದಾಗೆಲ್ಲ ನಗಾಡುತ್ತೆ. ನಾನು ಹೇಳೋದು ವಾಟ್ ಯು ರಿಯಲೈಸ್ಡ್ ಅಂದರೆ ನಾನು ಹೇಳ್ತಿರ್ತೀನಿ, ಸರಿ ಇಲ್ಲ ಅಂತ ಒಂದು ಗೊತ್ತಾಗಿದೆ, ಸರಿ ಹೋಗಲಿಕ್ಕೆ ಪ್ರಯತ್ನ ಮಾಡ್ತಾ ಇದ್ದೀವಿ.